ಅಂದರೆ ಹೇಳ್ತಾ ಇರೋದು, ಯಾಕಂದ್ರೆ ನನಗೆ ಅವನು ಅಷ್ಟು ತೊಂದರೆ ಮಾಡಿದ್ದ ಒಳಗಿದ್ದಾಗ. ಅದು ಈ ತಿರ್ಗಾ ಹೇಳಿ ಹೇಳಿ ಅದೇ ಟ್ರೋಲ್ ಆಗ್ತಾ ಇದೆ ಸರ್. ಅವ್ರಿಗೆ ಅಷ್ಟು ಫ್ಯಾನ್ಸ್ ಇದ್ದಾರೆ, ಅವರೇ ವಿನ್ನರ್ ಆಗ್ತಾರೆ. ನೆಕ್ಸ್ಟ್ ಹೀರೋ ಆಗ್ತಾರೆ ಸರ್ ನಿಮ್ಮ ಮಗ? ಹಾಗೇ ಆಗ್ತಾನೆ ಸರ್, ಮಾಡೇ ಮಾಡ್ತೀನಿ ಸರ್. ಅದು ನಂಬರ್ 2 ಇಂಡಿಯಾಗೆ ಮಾಡ್ತೀನಿ ಸರ್. ಕನ್ನಡದಲ್ಲೇ ಫಸ್ಟ್ ಸಿನಿಮಾ ಮಾಡ್ತೀರಾ ಇಲ್ಲ ಬಾಲಿವುಡ್? ಎಲ್ಲ ಕಡೆನೂ ಸರ್, ಕನ್ನಡ, ತೆಲುಗು, ಹಿಂದಿ ಮೂರಕ್ಕೂ ಒಂದೇ ಸಲ ಬಿಡ್ತಾ ಇದ್ದೀನಿ ಸರ್. ಸೂಪರ್ ಅಲ್ಲ, 3 ಲ್ಯಾಂಗ್ವೇಜಲ್ಲಿ. ಸೊ ನೆಕ್ಸ್ಟ್ ಒಂದು ಆಲ್ಬಮ್ ಸಾಂಗ್ ಬೇರೆ ಮಾಡ್ತಾ ಇದ್ದಾರೆ. ಇವ್ರ ಪಬ್ಬಲ್ಲೇ ಮಾಡ್ತಾ ಇದ್ದೀನಿ, ಒಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀನಿ, ಒಂದು ದೊಡ್ಡ ಮಟ್ಟದಲ್ಲಿ ಸರ್ ಅವರ ಸ್ಕೈರೋ ಪಬ್ಬಲ್ಲೇ ಮಾಡ್ತಾ ಇದ್ದೀನಿ. ಅದಕ್ಕೆ 1 ನಿಮಿಷಕ್ಕೆ ಪರ್ಮಿಷನ್ ಕೊಟ್ಟರು, ಯಾರೋ ಇನ್ನೊಬ್ರು ದೊಡ್ಡ ಮನುಷ್ಯರು ಕೇಳಿದ್ರಂತೆ, ಅವ್ರಿಗೂ ಕೊಟ್ಟಿರಲಿಲ್ಲ. ನಾನು ಎಲ್ಲೋದ್ರೂ 0 ರೂಪೀಸಲ್ಲೇ ಮಾಡೋದು ಸರ್, ನನಗೆ ಯಾರು ಕಾಸೇ ಕೇಳಲ್ಲ. ಇವರು ಜಾಗ ಕೊಲಾಬಲ್ ಕೊಡ್ತಾ ಇದ್ದಾರೆ ಸರ್, ಕ್ಯಾಮ್ರಾ ಕೊಲಾಬಲ್ ಕೊಡ್ತಾ ಇದ್ದಾರೆ, ಸಾಂಗ್ ಅವ್ರು ಕೊಲಾಬಲ್ ಕೊಡ್ತಾ ಇದ್ದಾರೆ. ಹೀರೋ ಎಲ್ಲ ನಾನು, ನನ್ನ ಮಗ, ಇನ್ನೊಬ್ರು ಸಾಂಗ್ ಕೊಡೋರು, ಅದೇ ಥರ ಎಲ್ಲ ಕೊಲಾಬಲ್ಲೇ ಮಾಡ್ತಾ ಇದ್ದೀವಿ ಸರ್. 0 ರೂಪೀಸಲ್ಲಿ ಮಾಡ್ತಾ ಇದ್ದೀವಿ ಸರ್. ಇದೆಲ್ಲ ಬಿಗ್ ಬಾಸ್ ಇಂದ ಆಗಿದ್ದ ಇಲ್ಲ ಮುಂಚೆಯಿಂದನೇ ಇದೆ ಸರ್? ನಾನು ಮುಂಚೆ 2.5 ಲಕ್ಷದಿಂದ 10 ಲಕ್ಷ ಬರ್ತಾ ಇತ್ತು ಸರ್, 8 ವರ್ಷದಿಂದ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಬಿಗ್ ಬಾಸ್ಗಿಂತ ಮುಂಚೆ ಇಂಟರ್ನ್ಯಾಷನಲ್ ಸರ್. ನಾನು ವರ್ಲ್ಡ್ ಅಲ್ಲೇ 125 ದೇಶದಲ್ಲಿ ಬಂದಿದ್ದೀನಿ, 5,000 ಚಾನಲ್ ಬಂದಿದ್ದೀನಿ ಅಂದ್ರೆ ನಗ್ತಾ ಇದ್ರು ಎಲ್ಲ. ನಾನೀಗ ಕರ್ನಾಟಕದಲ್ಲಿ ಬರೀ 5,000 ಟ್ರೋಲ್ಸ್ ಎಲ್ಲ ಸೇರಿ ತೋರಿಸ್ತೀನಿ. ಯಾಕಂದ್ರೆ ನಾನು ಏನ್ ಮಾಡಿದ್ರು ಸುದ್ದಿ ಆಗುತ್ತೆ, ನಾನು ಸುಸ್ಸು ಮಾಡಿದ್ರು ಸುದ್ದಿ ಮಾಡ್ತೀನಿ. ಆ ಕೆಪಾಸಿಟಿ ನಾನು ಒಬ್ಬನಿಗೆ ಇರೋದು. ಎಲ್ಲರೂ ಖರ್ಚು ಮಾಡಿ ಪ್ರಮೋಷನ್ ಮಾಡ್ತಾರೆ, ನಾನು 0 ರೂಪೀಸಲ್ಲಿ ಆಟ ಆಡ್ತೀನಿ. ಇವಾಗ ಆಲ್ಬಮ್ ಸಾಂಗು ಅವ್ರು ಈಗ ತಾನೇ ಜಸ್ಟ್ ಕೇಳಿದ್ರು, ನಾನು 0 ರೂಪೀಸಲ್ಲಿ ಮಾಡ್ತೀನಿ ಅಂದೆ. ಅಂದರೆ ಬೇರೆಯವರು ಎಲ್ಲದಕ್ಕೂ ಪೇ ಮಾಡಬೇಕು, ಒಂದು ಆ್ಯಕ್ಟರ್ಗೂ ಪೇ ಮಾಡಬೇಕು, ಮಾಡೆಲ್ಗೂ ಎಲ್ಲರಿಗೂ ಪೇ ಮಾಡಬೇಕು. ನನ್ನ ಕಾಂಟ್ಯಾಕ್ಟ್ ಆ ಥರ ಇದೆ. ನನಗೆ ಹೆಲಿಕಾಪ್ಟರ್ವರೆಗೂ ಫ್ರೀ ಕೊಡ್ತಾರೆ. ನಾನು ಈ ಥರ ಅವ್ರಿಗೆ ಪ್ರಾಣ ಕೊಡ್ತೀನಿ ನನಗೆ, ಆದರೆ ನನ್ನ ನಂಬದೇ ಉಲ್ಟಾ ಮಾತಾಡೋರಿಗೆ ಪ್ರಾಣ ತೆಗಿತೀನಿ, ಈ ಥರ ಅವ್ರಿಗೆ ಪ್ರಾಣ ಕೊಡ್ತೀನಿ. ಇದು ನಾನು ಆ ಥರ, ಯಾಕಂದರೆ ನಾನು ಹೇಳೋದೆಲ್ಲ ನಿಜ. ನಂಬೋದು ಇಲ್ಲ ಚೆಕ್ ಮಾಡ್ಕೋಬೋದು ಗೂಗಲಲ್ಲಿ. ಅವ್ರಿಗೆ ಪೇಷನ್ಸ್ ಇಲ್ಲ ಅಂದರೆ ನಾನೇನು ಅವ್ರಿಗೆ ತೋರಿಸ್ಕೋಬೇಕು ಅಂತ ಏನಿಲ್ಲ. ಈಗ ನಾನು ವರ್ಲ್ಡ್ ಫಸ್ಟ್ ಮಾತಾಡ್ತಿದ್ದೆ, ನಾನು ಫಸ್ಟು ಇಂಟರ್ನ್ಯಾಷನಲ್ಲು, ಇವಾಗ ಕರ್ನಾಟಕ. ಅಂದರೆ ಇವಾಗ ಅವ್ರು ಕ್ವಶನ್ ಕೇಳಿದ್ದು ಬಿಗ್ ಬಾಸಿಂದ ಫೇಮಸ್ ಆದ್ರ ಅಂತ. ಬಿಗ್ ಬಾಸ್ಗಿಂತ ಮುಂಚೆನೇ ವರ್ಲ್ಡ್ಗೆ ಫೇಮಸ್ಸು. ಇವಾಗ ನಿಮ್ಗಳಿಗೆ ಇವಾಗ ಗೊತ್ತಾಗ್ತಾ ಇರೋದು, ಕರ್ನಾಟಕದವ್ರಿಗೆ ಬಿಗ್ ಬಾಸಿಂದ ಗೊತ್ತಾಗ್ತಾರೆ. ಪ್ರಿನ್ಸಿಪಲ್ ಬಂದಿದೆ ಹೇಗೆ ಸರ್? ಏನು ಸರ್? ಪ್ರಿನ್ಸಿಪಲ್ ಬಂದಿದ್ದ ಹೇಗೆ? ಇಲ್ಲ ಸರ್, ಬೇಡ ಅಂದ್ರು 2.5 ಲಕ್ಷ ಕೊಟ್ಟಿದ್ದಾರೆ ಸರ್. ಬೇಡ ಅಂದ್ರು ಪೇ ಮಾಡಿ ಇವತ್ತು 3 ಫಂಕ್ಷನ್ ಸರ್. ಇನ್ನು ಸಾಯಂಕಾಲ ಒಂದು ಬಡ್ ಬೀಸ್ ಅಂತ ಪಬ್ ಓಪನಿಂಗ್ ಇದೆ, ಫ್ರೀ ಇದ್ರೆ ಎಲ್ಲರೂ ಬನ್ನಿ. ಹೋಗಂಗಿಲ್ಲ ಇವರು, ಇಲ್ಲೇ ಇರಬೇಕು, ಬಟ್ ಸುಮ್ಮನೆ ನಿಮಗೋಸ್ಕರ ಇದು ಜಸ್ಟ್ ಹೋಗ್ಬಾರ್ದು. ಆಮೇಲೆ ಎಲ್ಲ ಇದು ಎಷ್ಟು ಲಕ್ಷ ಚಿನ್ನಾಗಿಲ್ಲ ಅಂತೀರಿ ಸರ್? ಇಲ್ಲ, ಬಿಗ್ ಬಾಸ್ ಹೋದ್ಮೇಲೆ ಕ್ರೇಜ್ ನೀವೇ ನೋಡ್ತಾ ಇದ್ದೀರಾ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಫೇಮಸ್ ಇದ್ರು ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಕರ್ನಾಟಕ ಜನತೆ ಒಬ್ಬೊಬ್ರು ಯಾವ ಲೆಕ್ಕಕ್ಕೆ ಮುತ್ಕೊಳ್ತಾರೆ, ಎಷ್ಟು ಪಬ್ಲಿಸಿಟಿ ಸಿಗ್ತಾ ಇದೆ, ಎಷ್ಟು ಅಲ್ಲ. ಗಿಲ್ಲಿನೇ ಗೆಲ್ಲೋದು ಸರ್, ಯಾಕಂದ್ರೆ ಎಲ್ಲರೂ ಕಾಮಿಡಿ ಅಂತ ಅವನಿಗೆ ನಾನು ಜಾಸ್ತಿ ಬೈದಿರೋದು. ಯಾಕಂದ್ರೆ ನನಗೆ ಅಷ್ಟು ಮೋಸ ಆಗಿದೆ, ಅದರಿಂದ ಬೈತಾ ಇದ್ದೀನಿ. ಆದರೆ ಗೆಲ್ಲೋದು ಗಿಲ್ಲಿನೇ ಸರ್. 90% ಅಲ್ಲ, 100% ಅವರೇನೆ. ಅದು ಬಿಟ್ಟರೆ ರಕ್ಷಿತಾ, ಅಶ್ವಿನಿ ಗೌಡ ಅವರು ಇರ್ತಾರೆ ಟಾಪ್ 3 ಅಲ್ಲಿ. ಹೌದೌದು ಸರ್. ಇಲ್ಲ, ಅದು ಮೊನ್ನೆ ಕಾಲ್ ಮಾಡಿದ್ರು, ವೈಲ್ಡ್ ಕಾರ್ಡ್ ಐತ್ರಿ, ತಿರ್ಗಾ ಒಂದು 3 ದಿವಸಕ್ಕೆ ಹೋಗ್ತೀರಾ ಅಂತ. ನಾನು ಹೇಳಿದೆ 3 ದಿವಸ ಅಂದ್ರೆ ಮಾತ್ರ ಹೋಗ್ತೀನಿ, ಯಾಕಂದ್ರೆ ನನಗೆ ಅಲ್ಲಿ ಊಟ ನನಗೆ ಬೇಕಾದ ಸಿಗ್ತಾ ಇಲ್ಲದೆ ನನಗೆ ಟಯರ್ಡ್ ಆಗ್ತಾ ಇದೆ. ಅದರಿಂದ ನಾನು 3 ದಿವಸ ಅಂತ ಬರ್ತೀನಿ ಅಂತ ಹೇಳಿದ್ದೀನಿ. ಅಷ್ಟರಲ್ಲಿ ನೋಡಿದ್ರೆ ಈಗ ನನ್ನ ಮಗ ಒಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆದ. ಇದರಿಂದ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಾ. ಹಾಂ, ಸ್ಪಂದನ ಇಷ್ಟ, ಆಮೇಲೆ ಕಾವ್ಯ, ಆಮೇಲೆ ಇನ್ನ ಯಾರು ಮೈಸೂರವರು ಸ್ಮಾರ್ಟ್ ಹುಡುಗ ಹೆಸರೇನು ಸರ್? ಸೂರಜ್, ರಘು ಸರ್, ಎಲ್ಲರೂ ಇಷ್ಟ. ಅಲ್ಲ, ನನಗೆ ಗಿಲ್ಲಿ ಗೆಲ್ಬಾರ್ದು ಅಷ್ಟೇ ಹೇಳೋದು ನಾನು. ಇನ್ನು ಮಿಕ್ಕಿದವರೆಲ್ಲ ಯಾರು ಗೆಲ್ಬೋದು, ಗೆಲ್ಲಿ ಅಂತ. ಆದರೆ ಗಿಲ್ಲಿನೇ ಗೆಲ್ಲೋದು. ಅಂದರೆ ಹೇಳ್ತಾ ಇರೋದು, ಯಾಕಂದ್ರೆ ನನಗೆ ಅವನು ಅಷ್ಟು ತೊಂದರೆ ಮಾಡಿದ್ದ ಒಳಗಿದ್ದಾಗ. ಅದು ಈ ತಿರ್ಗಾ ಹೇಳಿ ಹೇಳಿ ಅದೇ ಟ್ರೋಲ್ ಆಗ್ತಾ ಇದೆ ಸರ್. ಹೇಳಿ ಲಿಸ್ಟೇ ತೋರಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಎಲ್ಲರಿಗೂ. ನಂದು ಇಷ್ಟು ಐಟಮ್ ಮಿಸ್ಸಿಂಗ್ ಅಂತಾನೆ ತೋರಿಸ್ಬಿಟ್ಟಿದ್ದೀನಿ. ಏನೇನು ಬಂದಿಲ್ಲ ಸರ್. ನಾನು ಏನು ಲಿಸ್ಟ್ ತೋರಿಸಿದ್ದೆ ಅದು ಏನೇನು ಇನ್ನೂ ಒಂದು ಬಂದಿಲ್ಲ. ಒಂದು ಖರ್ಚಿಪು ಆಚೆ ಬಂದಿಲ್ಲ ಸರ್. ಟೀಮ್ಗೆ ಹೇಳಿದ್ದೀನಿ ಸರ್, ಮಾತಾಡಂಗಿಲ್ಲ, ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ಅಂಜನ್ ಮಾತಾಡ್ತೀನಿ ಬನ್ನಿ. ಅಲ್ಲಲ್ಲ, ಅದನ್ನೇ ಫುಲ್ ಹೇಳ್ತೀನಿ. ಅಂಜನ್ ಅಂತ ನನಗೆ ಗುಡ್ ಫ್ರೆಂಡ್ ಅವರು. ಒಂದು 2 ಫಂಕ್ಷನಲ್ಲಿ ನನಗೆ ಚೀಫ್ ಗೆಸ್ಟ್ ಆಗಿ ಕರೆದಾಗ ನನ್ನ ಜೊತೆ ಬಂದು ಪಕ್ಕನೇ ಕುತ್ಕೊಂಡಿದ್ರು. ಅವ್ರು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ರು. ಅವ್ರ ಹತ್ರ ಬಟ್ಟೆ ಕೇಳಿದ್ದೆ, ತಗೊಂಡಿಲ್ಲ. ಒಂದು ಬಟ್ಟೆನೂ ತಗೊಂಡಿಲ್ಲ, ಒಂದು ಟ್ರಾನ್ಸಾಕ್ಷನ್ ಇನ್ನೂ ಆಗಿಲ್ಲ. ಕೇಳಿದ್ದೆ, ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಕೇಳಿದ್ದೆ. ಇದು ಕೋಟ್ ಕೇಳಿದ್ರಂತೆ, ಅದೇ ಬ್ಲೇಸರ್ ಕೇಳಿದ್ರಂತೆ. ಅಲ್ಲ, ಸೇಲ್ಗೆ ಏನು ಬೇಕಾದ್ರು ಸರ್, 15 ಬ್ಲೇಸರ್ ಬೇಕು, 50 ಶರ್ಟ್ ಬೇಕು, ಎಲ್ಲ ನೀವು ಡೀಲ್ ಮಾಡ್ತೀನಿ, ನಿಮ್ಮನ್ನು ಕೇಳ್ತೀನಿ ಸರ್. ಆ ಥರ ಕೇಳಿದ್ದಷ್ಟೇ, ತಗೊಂಡಿಲ್ಲ ಸರ್. ಯಾಕಂದ್ರೆ ನೀವು ತಗೊಂಡಿರೋದು ಅಂತ ಹಾಕಿದ್ದೀರಾ, ತಗೊಂಡಿಲ್ಲ.
ಇಲ್ಲ ಸರ್. ಅವರು ಗುಡ್ ಫ್ರೆಂಡು, ನನಗೆ ಒಳ್ಳೆ ಫ್ರೆಂಡು. 2 ಫಂಕ್ಷನಲ್ಲಿ ಫ್ರೆಂಡ್ ಆದರು. ನನ್ನ ಫ್ರೆಂಡ್ ಥ್ರೂ ಸಚಿನ್ ಅನ್ನೋರು ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು. ಫ್ರೆಂಡ್ ಆದಮೇಲೆ ಬಟ್ಟೆ ಕೇಳಿದ್ದೆ, ಅಂದರೆ ಅಷ್ಟರೊಳಗೆ ನಂದು ಒಳಗೋಗೋದು ಟೈಮ್ ತುಂಬ ಕಡಿಮೆ ಇತ್ತು. ಅವ್ರು ಇನ್ನೂ ತರಿಸಿರಲಿಲ್ಲ, ತೊಗೊಂಡಿರಲಿಲ್ಲ. ಒಂದು ವಾರ ಇದ್ದಂಗೆ ಒಂದು 20 ಲಕ್ಷದ್ದು ಯುರೋಪಿಯನ್ ಡಾಬರ್ಮೆನ್ನು, ಅದನ್ನು ಅವ್ರಿಗೆ ಟರ್ಮ್ಸಿಗೆ ಬೇಕು ಅಂತ ಕೊಟ್ಟೆ. ಅವ್ರೇನು ಮಾಡಿದ್ರು, ಅವ್ರ ಮನೇಲಿ ಏನೋ ಕಾರಣಾಂತರದಿಂದ ಆಗಲ್ಲ ಅಂತ ಅವ್ರ ಫ್ರೆಂಡ್ ಮನೆಗೆ ಬಿಟ್ಟರು. ಅವನೇನು ಮಾಡಿದಾನೆ, ಅದ್ರ ವ್ಯಾಲ್ಯೂ ಗೊತ್ತಿಲ್ಲದೆ ಏನು ಮಾಡಿದಾನೆ, KR ಪುರಂ ಸೈಡು 30,000 ರೂಪಾಯಿ ಅಲ್ಲ, ಇವ್ನು ಫ್ರೀ ಕೊಟ್ಟವನೇ. 2ನೇ ಪಾರ್ಟಿನೂ ಫ್ರೀ ಕೊಟ್ಟವನೇ. 3ನೇ ಪಾರ್ಟಿ 30,000ಕ್ಕೆ ಸೇಲ್ಗೆ ಇಟ್ಟಿದ್ದಾನೆ. ಟಕ್ ಅಂತ ನನಗೆ ಎಲ್ಲ ಬ್ರೀಡರ್ಸು ಪರಿಚಯ. ಟಕ್ ಅಂತ ಮೆಸೇಜ್ ಬಂತು, ಸರ್ ಆ ಕ್ವಾಲಿಟಿನ ನಿಮ್ದೇನೆ, ಆ ಥರ ಸ್ಲಮ್ಮಲ್ಲಿರೋನ ಹತ್ರ ಅಷ್ಟು ಹೈ ಬ್ರೀಡರ್ಗೆ ಚಾನ್ಸೇ ಇಲ್ಲ, ನಿಮ್ದೇನೆ ನೋಡಿ ಅಂತ ಫೋಟೋ ಕಳಿಸಿದ್ರು. ನನಗೆ ಪಿತ್ತ ನೆತ್ತಿಗೆ ಏರ್ಬಿಡ್ತು. ಇಮಿಡಿಯೇಟ್ ಹೌದೌದು, ಮೈಕ್ರೋ ಚಿಪ್ ಆಗಿರುತ್ತೆ, ಪೇಪರ್ ನನ್ನ ಹೆಸರಲ್ಲಿರುತ್ತೆ. ಇಮಿಡಿಯೇಟ್ ನಾನು ಫೋನ್ ಮಾಡಿದೆ. ಅಂಜನ್ಗೂ ಗೊತ್ತಿಲ್ಲ ಪಾಪ, ಅವ್ರು ಒಳ್ಳೆಯವರು, ಅವ್ರದ್ದು ತಪ್ಪಲ್ಲ ಇದರಲ್ಲಿ. ಅವ್ರೇನು ಮಾಡಿದ್ರು,